ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀ ಸನ್ಮಾರ್ಗ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಡಾಕ್ಟರ್ ಟಿಮ್ ಶ್ರೀ. ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆಯ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ನಿಯಮಿತ ಇವರ ವತಿಯಿಂದ 2024-25ನೇ ಸಾಲಿಗೆ ಪರಿಶಿಷ್ಟ ಜಾತಿಯ ಆರ್ಥಿಕ ಅಭಿವೃದ್ಧಿಗಾಗಿ ಹಲವು ಯೋಜನೆಗಳಿಗೆ ಆಲ್ರೆಡಿ ಅರ್ಜಿ ಕಾಲ್ ಆಗಿತ್ತು. ಈಗ 2 ಹೊಸ ಯೋಜನೆಗಳಿಗೆ ಅರ್ಜಿ ಕಾಲ್ ಆಗಿದೆ. ಬನ್ನಿ ಯಾವುದು ಅಂತ ನೋಡೋಣ. ಅದಕ್ಕಿಂತ ಮೊದಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ನ ಕೊಡಿ ಅಂತ ಬನ್ನಿ ನೋಡೋಣ. ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ತಿದ್ದೀರಾ ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ನಿಯಮಿತ ಪರಿಶಿಷ್ಟ ಜಾತಿಯವರ ಆರ್ಥಿಕ ಅಭಿವೃದ್ಧಿಗಾಗಿ ಕಲ್ಯಾಣ ಯೋಜನೆಗಳು 2024-25ನೇ ಸಾಲಿನಲ್ಲಿ ಈ ಕೆಳಕಂಡ ಯೋಜನೆಗಳಿಗೆ ಅರ್ಜಿನ ಆಹ್ವಾನ ಮಾಡಿದ್ದೀವಿ ಅಂತೇಳಿ ಮೊನ್ನೆ ಒಂದು ಅಡ್ವರ್ಟೈಸ್ಮೆಂಟನ್ನು ಮಾಡಿದ್ದಾರೆ ಸಮಾಜ ಕಲ್ಯಾಣ ಇಲಾಖೆಯಿಂದ. ಇಲ್ಲಿ 2 ಸಾಲಗಳಿಗೆ ಅರ್ಜಿಯನ್ನು ಕಾಲ್ ಮಾಡಿರುವಂಥದ್ದು. ಒಂದು ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ಅಂತೇಳಿ ಕುರಿ ಸಾಕಾಣಿಕೆಗೆ ಸಾಲವನ್ನು ಕೊಡ್ತಾ ಇರುವಂಥದ್ದು ಪರಿಶಿಷ್ಟ ಜಾತಿಯ ಸಮಾಜದವರಿಗೆ. ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆಯಡಿಯಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಕುರಿ ಸಾಕಾಣಿಕೆ ಉದ್ದೇಶಕ್ಕಾಗಿ ಸಹಾಯಧನ ಹಾಗೂ ಸಾಲ ಮಂಜೂರಾತಿಯನ್ನು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಇದಕ್ಕೆ ಎಷ್ಟು ಸಾಲ ಕೊಡ್ತಾರೆ ಅಂತ ಹೇಳಿದ್ರೆ, ಈ ಒಟ್ಟು ಘಟಕದ ವೆಚ್ಚ, ಈ ಕುರಿ ಸಾಕಾಣಿಕೆಯ ವೆಚ್ಚ 1 ಲಕ್ಷ ರೂಪಾಯಿ ಆದರೆ ನಿಮಗೆ ಸಹಾಯಧನ ಅಂತೇಳಿ 50,000 ರೂಪಾಯಿಗಳನ್ನು ಅಭಿವೃದ್ಧಿ ನಿಗಮದಿಂದ ಕೊಡ್ತಾರೆ. ಇನ್ನು 50,000 ರೂಪಾಯಿಗಳನ್ನು ಸಾಲವಾಗಿ ಬ್ಯಾಂಕ್ನಿಂದ ನೀವು ಪಡ್ಕೋಬೇಕಾಗಿರುತ್ತೆ. ಅದಕ್ಕೆ ಇಂತಿಷ್ಟು ಬಡ್ಡಿ ಅಂತಿರುತ್ತೆ ಸ್ನೇಹಿತರೆ, ನೀವು ಇದಕ್ಕೆ ಅಪ್ಲೈ ಮಾಡ್ಕೋಬೋದಾಗಿರುತ್ತೆ. ಜೊತೆಗೆ 2ನೇ ಒಂದು ಯೋಜನೆ ಯಾವುದು ಅಂತ ಹೇಳಿದ್ರೆ ಸ್ವಾವಲಂಬಿ ಸಾರಥಿ ಫುಡ್ ಕಾರ್ಟ್ ಅಂತಕ್ಕಂಥ ಒಂದು ಬಹಳ ಉತ್ತಮವಾದ ಯೋಜನೆ ಅಂತಲೇ ಹೇಳಬೇಕಿದು. ಇತ್ತೀಚಿನ ದಿನಗಳಲ್ಲಿ ಇದನ್ನು ಮೊಬೈಲ್ ಕ್ಯಾಂಟೀನ್ ಅಂತ ಕೂಡ ಬೇಕಾದ್ರೆ ನಾವು ಅದನ್ನು ಕರಿಬೋದು. ಸೊ ಇದು ಟ್ರೆಂಡಲ್ಲಿರುವಂಥದ್ದು. ಈ ಸ್ವಾವಲಂಬಿ ಸಾರಥಿ ಯೋಜನೆ ಅಡಿಯಲ್ಲಿ ಫುಡ್ ಕಾರ್ಟ್ ಉದ್ದೇಶಕ್ಕಾಗಿ ಜಿಲ್ಲಾ ಕೇಂದ್ರಗಳ ವ್ಯಾಪ್ತಿಯಲ್ಲಿ ಮಾತ್ರ ಬ್ಯಾಂಕ್ಗಳ ಸಹಯೋಗದೊಂದಿಗೆ ಯೋಜನೆಗಳನ್ನು ನಾವು ಅನುಷ್ಠಾನ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಈ ಒಂದು ಘಟಕದ ವೆಚ್ಚ ಎಷ್ಟು ಅಂತ ಹೇಳಿದ್ರೆ ಒಟ್ಟು 4 ಲಕ್ಷಗಳವರೆಗೆ ಸಹಾಯಧನವನ್ನು ನಾವು ಮ್ಯಾಕ್ಸಿಮಮ್ ಕೊಡ್ತೀವಿ ಅಂತ ಹೇಳ್ತಾರೆ. ಅಂದರೆ 75% ನಿಮಗೆ ಸಹಾಯಧನ ಸಿಗುತ್ತೆ ಇಲ್ಲಿ, ಆಯ್ತಲ್ಲ. ಇನ್ನು ಉಳಿದಂಥ ನೀವು ಏನು 25% ಅಷ್ಟು ಅಮೌಂಟು ನಿಮ್ಮ ಪ್ರಾಜೆಕ್ಟಲ್ಲಿ ಇರುತ್ತಲ್ಲ, ಅದನ್ನು ನೀವು ಬ್ಯಾಂಕಿಂದ ಸಾಲವಾಗಿ ತಗೋಬೇಕಾಗಿರುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ. ಸೊ ಇದಕ್ಕೆ ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕು ಅಂತ ನೀವು ಕೇಳಿದ್ದೆ ಆದರೆ sevasindu.karnataka.gov.in ನಲ್ಲಿ ನೀವು ನೇರವಾಗಿ ಹೋಗಿ ಸಲ್ಲಿಸಬೇಕು. ಅಥವಾ ಕರ್ನಾಟಕವನ್ನು ಗ್ರಾಮವನ್ನು ಬೆಂಗಳೂರು 1ನಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ. ಅರ್ಜಿಯನ್ನು ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಯಾವತ್ತು ಅಂತ ಕೇಳಿದ್ರೆ ಇದೇ ತಿಂಗಳ 29ನೇ ತಾರೀಕಿನವರೆಗೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಈಗಾಗಲೇ ಅರ್ಜಿಯನ್ನು ಸಲ್ಲಿಸಿರುವಂಥವರು ಉದ್ದೇಶ ಬದಲಾವಣೆಗೆ ಏನಾದರೂ ನೀವು ಇಚ್ಛಿಸಿದ್ದಲ್ಲಿ ನೇರವಾಗಿ ವೆಬ್ಸೈಟ್ ವಿಳಾಸಕ್ಕೆ ಹೋಗಿ, ಇಲ್ಲಿ ವೆಬ್ಸೈಟನ್ನು ಕೊಟ್ಟಿದ್ದಾರೆ swdcorp.karnataka.gov.in ನಲ್ಲಿ ಈ ಪೋರ್ಟಲ್ನಲ್ಲಿ ಉದ್ದೇಶದ ಬದಲಾವಣೆಯನ್ನು ಮಾಡೋದಕ್ಕೆ ಅವಕಾಶ ಇದೆಯಂತೆ. ಈಗ ಆಲ್ರೆಡಿ ಹಾಕಿರ್ತೀರ ಯಾವುದೋ ಒಂದು ಸಾಲಕ್ಕೆ, ಈಗ ನನಗೆ ಸ್ವಾವಲಂಬಿ ಸಾರಥಿ ಫುಡ್ ಕಾರ್ಟ್ ಯೋಜನೆ ಬೇಕು ಅಂದರೆ ಅದನ್ನು ನೀವು ಅಲ್ಲಿ ಹೋಗಿ ಎಡಿಟ್ ಮಾಡ್ಬೋದಾಗಿರುತ್ತೆ. ಅಥವಾ ಸಂಬಂಧಪಟ್ಟಂಥ ಜಿಲ್ಲಾ ಕಚೇರಿಗಳಲ್ಲಿ ಮನವಿ ಪತ್ರವನ್ನು ಕೂಡ ನೀವು ಇದಕ್ಕೆ ಸಂಬಂಧಪಟ್ಟಂತೆ ಸಲ್ಲಿಸ್ಬೋದಾಗಿರುತ್ತೆ ಸ್ನೇಹಿತರೆ. ಸೊ ಫ್ರೆಂಡ್ಸ್, ಹೆಚ್ಚಿನ ಮಾಹಿತಿ ನಿಮ್ಗೆ ಏನಾದ್ರು ಬೇಕು ಅಂತ ಹೇಳಿದ್ರೆ ಇದಕ್ಕೆ ಸಂಬಂಧಪಟ್ಟಂಗೆ ಕಲ್ಯಾಣ ಮಿತ್ರ ಏಕೀಕೃತ ನಂಬರನ್ನು ನೀವು ಸಂಪರ್ಕ ಮಾಡ್ಬೋದಾಗಿರುತ್ತೆ. ಇದು SC ಅಥವಾ ST ಸಹಾಯವಾಣಿ ಆಗಿರುತ್ತೆ. ನಂಬರ್ ಬಂದು 9482300400. ಇನ್ನೊಂದು ಸಲ ಹೇಳ್ತೀನಿ, 9482300400. ಸೊ ಈ ಒಂದು ನಂಬರನ್ನು ಕಾಂಟ್ಯಾಕ್ಟ್ ಮಾಡ್ಬೋದಾಗಿರುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ನ ಕೊಟ್ಟು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು. ಬಾಯ್ ಬಾಯ್.